ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಕೆಲವೊಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡಿಸಿದೆ. ಆ ಹುದ್ದೆಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಹುದ್ದೆಗಳು ಈ ಥರ ಇದೆ. ಮೊದಲನೇ ಹುದ್ದೆ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಕಾಲ್ ಮಾಡಿದ್ರನ್ನ ವಿವರವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುಂಬೈನಲ್ಲಿರ್ತಕ್ಕಂತಹ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ದ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾವೆಲ್ಲ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ನೋಡೋಣ. ಟ್ಯಾಕ್ಸ್ ಅಸಿಸ್ಟೆಂಟ್ 47 ಹುದ್ದೆಗಳು, ಸ್ಟಾನೋಗ್ರಾಫರ್ ಗ್ರೇಡ್ 2 12 ಹುದ್ದೆಗಳು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ 38 ಹುದ್ದೆಗಳು. ಇದಕ್ಕೆ ಸಂಬಂಧಪಟ್ಟಂತಹ ಪೇ ಸ್ಕೇಲನ್ನು ನೀಡಿದ್ದಾರೆ. ವಿದ್ಯಾರ್ಹತೆ ಟಾಸ್ಕ್ ಅಸಿಸ್ಟೆಂಟ್ಗೆ ಪದವಿ, ಸ್ಟಾನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳಿಗೆ PUC ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ SLC. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2026. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಎಲ್ಲ ನೋಡಬೇಕು ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಮುಂಬೈ .gov.in ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆಗಿ ನೋಡ್ಬೋದು. ಇನ್ನು ನೆಕ್ಸ್ಟು ECIL ರಿಕ್ರೂಟ್ಮೆಂಟ್. ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಇದು ಗೌಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಆಟಮಿಕ್ ಎನರ್ಜಿ ಅದರ ಅಂಡರಲ್ಲಿ ಬರ್ತಕ್ಕಂಥದ್ದು. ಇದು ಹೈದರಾಬಾದಲ್ಲಿದೆ, ತೆಲಂಗಾಣದ ಹೈದರಾಬಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಇದರಲ್ಲಿ ಅನೇಕ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ, ಟೆಕ್ನಿಷಿಯನ್ ಹುದ್ದೆಗಳನ್ನು. ಇಲ್ಲಿ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದನ್ನು ನೋಡ್ಬೋದು. ಇದ ಕೊನೆಯ ದಿನಾಂಕ ಯಾವಾಗ ಅಂದರೆ 20/1/2026. ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ ಎಲ್ಲನೂ ಕೂಡ ವೆಬ್ಸೈಟಲ್ಲಿ ಇದರ ನೋಟಿಫಿಕೇಷನ್ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಮತ್ತು ಇಲ್ಲಿ ಯಾವ್ಯಾವ ವರ್ಗಕ್ಕೆ ಹುದ್ದೆಗಳನ್ನು ನಿಗದಿಪಡಿಸಿದನ್ನು ಕೂಡ ನೀವು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು. ನೆಕ್ಸ್ಟು KITS ರಿಕ್ರೂಟ್ಮೆಂಟ್. ಇದು ಮಾನವ ಸಂಪನ್ಮೂಲದ ನೇಮಕಾತಿ. ಸಂಖ್ಯೆ KITS IT, ದಿನಾಂಕ 7/1/2026 ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ 3 ಹುದ್ದೆಗಳು ಇದೆ, 3 ಹುದ್ದೆಗಳಿದೆ. ವಿದ್ಯಾರ್ಹತೆ ಮತ್ತು ಅನುಭವ ಕೇಳಿದರೆ ಅರ್ಜಿ ಸಲ್ಲಿಸಲು ಜಾಹೀರಾತು ಪ್ರಕಟಗೊಂಡ 15 ದಿನಗಳ ಒಳಗಾಗಿ, ಅಂದರೆ 7ನೇ ತಾರೀಕು ಅಂದರೆ ಮ್ಯಾಕ್ಸಿಮಮ್ ಡೇಟ್ ಅಪ್ಲೈ ಮಾಡೋದಕ್ಕೆ 22ನೇ ತಾರೀಕು 1ನೇ ತಿಂಗಳು 2026 ಸಂಜೆ 5 ಗಂಟೆ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕೊಟ್ಟಿರ್ತಕ್ಕಂತಹ ವೆಬ್ಸೈಟ್ಗೆ ನೀವು ಹೋಗಿ ಅರ್ಜಿಯನ್ನು ಹಾಕ್ಬೋದು. ಅಧಿಕೃತ ವೆಬ್ಸೈಟಲ್ಲಿ ನೀಡಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಮುಂದಿನ ಹುದ್ದೆ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿನಲ್ಲಿ ಸುಮಾರು 379 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ. ಅದರಲ್ಲಿ 350 ಪೋಸ್ಟ್ಗಳಷ್ಟು ಪುರುಷರಿಗೆ, 29 ಪೋಸ್ಟ್ಗಳು ಮಹಿಳೆಯರಿಗೆ ನೀಡಲಾಗೈತೆ. ಹಾಗಾಗಿ ವೆಬ್ಸೈಟ್ಗೆ ಹೋಗಿ ನೀವು ಅಧಿಕೃತವಾಗಿ ಚೆಕ್ ಮಾಡಿ ಹಾಕ್ಬೋದು. ಇನ್ನು ನೆಕ್ಸ್ಟು BMRCL ರಿಕ್ರೂಟ್ಮೆಂಟ್. ಇದು ಬೆಂಗಳೂರಿನ ಮೆಟ್ರೋ. ಇದು ಕರ್ನಾಟಕ ಸರ್ಕಾರದ ಮತ್ತು ಭಾರತ
ಕೇಂದ್ರ ಸರ್ಕಾರದ ಎರಡರ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಮೆಟ್ರೋ. ಇಲ್ಲಿ ಕಂಪನಿ ಸೆಕ್ರೆಟರಿ ಒಂದು ಹುದ್ದೆ ಇದೆ, ನೀವು ಗಮನಿಸ್ಬೋದು. ಇಲ್ಲಿ ಕಂಪನಿ ಸೆಕ್ರೆಟರಿ ಒಂದು ಹುದ್ದೆ ಇದೆ, ಗ್ರೇಡು E5, ಏಜ್ ಲಿಮಿಟು 48 ವರ್ಷ ಇದೆ. ಏನೇನು ಓದಿರಬೇಕು ಅನ್ನೋ ಕ್ವಾಲಿಫಿಕೇಷನ್ ಕೂಡ ನೀಡಲಾಗೈತೆ. ಆಶ್ಚರ್ಯ ಏನಂದರೆ ಸಂಬಳ ನೋಡಿ, ಕಂಪನಿ ಸೆಕ್ರೆಟರಿ ಸ್ಯಾಲ್ರಿ ಎಷ್ಟಿದೆ ಅಂತ, 1,64,000 ರೂಪಾಯಿಗಳಿದೆ. ಜೊತೆಗೆ ಈ ಅಲೋವೆನ್ಸು ಕೂಡ ಕೊಡ್ತಾರಂತೆ. ಇನ್ನು ನೆಕ್ಸ್ಟ್ ಹುದ್ದೆನ ನೋಡೋಣ. NSIL ರಿಕ್ರೂಟ್ಮೆಂಟ್. NSIL ಇದು ಭಾರತ ಸರ್ಕಾರದ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಸಂಸ್ಥೆ, ಕಂಪನಿ. ಹಾಗಾಗಿ ಇದೊಂದು ಪರ್ಮನೆಂಟ್ ಜಾಬ್ ಇರತಕ್ಕಂತಹ ಒಂದು ಕಂಪನಿ. NSILindia.com ಹೋಗಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಅನೇಕ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ತಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ಲಿಮಿಟು ಮತ್ತು ಪೇ ಸ್ಕೇಲ್ ನೀಡಲಾಗಿದೆ. ಇದು ಯಂಗ್ ಕನ್ಸಲ್ಟೆಂಟ್ ಅಂತಿದ್ದಾರೆ, ಅವ್ರಿಗೆ 12,000 ಮತ್ತು ಕನ್ಸಲ್ಟೆಂಟ್ಗೆ 12,000 ಈ ಥರ, ಸೀನಿಯರ್ ಕನ್ಸಲ್ಟೆಂಟ್ಗೆ 15,000 ಈ ಥರ ಇದೆ. ಅನೇಕ ಹುದ್ದೆಗಳಿದೆ. ಹಾಗಾಗಿ ನೀವು ವೆಬ್ಸೈಟ್ಗೆ ಹೋಗಿ ನಿಮಗೆ ವಿದ್ಯಾರ್ಹತೆಗೆ ಮತ್ತು ನಿಮಗೆ ಯಾವುದು ಸರಿ ಹೊಂದುತ್ತೋ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡೋಣ. ಇದು ಇಂಡಿಯನ್ ಆರ್ಮಿನಲ್ಲಿ ಇರತಕ್ಕಂತಹ ಪೋಸ್ಟು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮಲ್ಲಿ ಇರತಕ್ಕಂತಹ ಹುದ್ದೆಗಳು. ಇಲ್ಲಿ ಅನೇಕ ಹುದ್ದೆಗಳಿದೆ. ನೀವು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಎಂಪ್ಲಾಯ್ಮೆಂಟ್ ಇನ್ ECHS ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟ ಉದ್ಯೋಗಕ್ಕೆ ತಾವು ಅರ್ಹರಿದ್ದರೆ, ಆ ವಿದ್ಯಾರ್ಹತೆಯನ್ನು ಹೊಂದಿದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ನಮ್ಮ ಕರ್ನಾಟಕದ KA ನಡೆಸ್ತಕ್ಕಂತಹ JE ಇನ್ನಿತರ ಹುದ್ದೆಗಳಿಗೆ ಹಾಲ್ ಟಿಕೆಟನ್ನು ಬಿಡಲಾಗಿದೆ. ಹಾಗಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೀಬಹುದು. KA ವೆಬ್ಸೈಟ್ಗೆ ಹೋಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವೊಂದು ಹುದ್ದೆಗಳಿಗೆ ವಿವಿಧ ದಿನಾಂಕಗಳನ್ನು ನಿಗದಿಪಡಿಸಿರೋದ್ರಿಂದ ಸಾಧ್ಯವಾದಷ್ಟು ಕೆಳಗಡೆ ಡೇಟ್ಗಳನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇವೆಲ್ಲ ಅಧಿಕೃತ ಮಾಹಿತಿಗಳಾಗಿರ್ತವೆ. ಹಾಗಾಗಿ ಧೈರ್ಯವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಇನ್ನೂ ಹೆಚ್ಚಿನ ವಿಷಯಗಳು ನಿಮಗೆ ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.